ನಿಮ್ಮ ಜೀವನದಲ್ಲೂ ನಕಾರಾತ್ಮಕ ಜನರಿದ್ದಾರಾ? ಹಾಗಿದ್ದರೆ ಈ ಕಥೆ ನಿಮಗಾಗಿ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಜನರು ಅಥವಾ ಪರಿಸ್ಥಿತಿಗಳನ್ನೇ ನಮ್ಮ ಶಾಂತಿಯನ್ನು ಕದಡುವುದಕ್ಕೆ ಹೆಚ್ಚಾಗಿ ದೋಷಿಗಳೆಂದು ಪರಿಗಣಿಸುತ್ತೇವೆ. ಆದರೆ ನಿಜವಾದ ಸವಾಲು ನಮ್ಮ ಸುತ್ತಲಿರುವ ಶಬ್ದವಲ್ಲ, ನಾವು ನಮ್ಮ ಗಮನವನ್ನು ಎಲ್ಲಿ ಕೇಂದ್ರೀಕರಿಸುತ್ತೇವೆ ಎಂಬುದೇ ಆಗಿದೆ. ಸ್ನೇಹಿತರೆ, ಇಂದಿನ ಈ ಕಥೆ ಒಬ್ಬ ಯುವ ಸನ್ಯಾಸಿ ಶಿಷ್ಯನ ಕುರಿತು. ಒಂದು ದಿನ ಅವನು ತನ್ನ ಗುರುಗಳ ಬಳಿಗೆ ಬಂದು ಹೀಗೆ ಹೇಳಿದ: ಗುರುವೇ, ನಾನು ಇನ್ನು ಈ ಮಠದಲ್ಲಿ ಬದುಕಲು ಸಾಧ್ಯವಿಲ್ಲ. ನಾನು ಇದನ್ನು ಬಿಟ್ಟು ಶಾಂತ ಹಾಗೂ ನಿಶ್ಶಬ್ದ ಮಠಕ್ಕೆ ಹೋಗಬೇಕು. ಗುರುಗಳು ಕೇಳಿದರು, ಏಕೆ ಮಗನೇ, ಈ ಮಠದಲ್ಲಿ ಏನು ಕೆಟ್ಟದಾಗಿದೆ? ಏನಾಯಿತು ಹೇಳು? ಶಿಷ್ಯನು ಉತ್ತರಿಸಿದನು, ಗುರುವೇ, ಇಲ್ಲಿ ಎಲ್ಲರೂ ನನಗೆ ವಿಷಕಾರಿ ಮತ್ತು ಹಾನಿಕಾರಕರಾಗಿ ಕಾಣುತ್ತಾರೆ. ಕೆಲವರು ಸದಾ ರಾಜಕೀಯದಲ್ಲಿ ತೊಡಗಿದ್ದಾರೆ. ಕೆಲವರು ನನ್ನ ಬಗ್ಗೆ ಮತ್ತು ಇತರರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತಾರೆ. ಕೆಲವರು ದಿನವೆಲ್ಲ ಕಾಡು ಹರಟೆ ಹೊಡೆಯುತ್ತಾರೆ. ಇಂತಹ ವಾತಾವರಣದಲ್ಲಿ ನಾನು ನನ್ನ ಸಾಧನೆ ಮಾಡಲಾಗುವುದಿಲ್ಲ. ದಯವಿಟ್ಟು ನನಗೆ ಶಾಂತವಾದ ಮಠಕ್ಕೆ ಹೋಗಲು ಅನುಮತಿ ನೀಡಿ. ಗುರುಗಳು ಶಾಂತವಾಗಿ ಕೇಳಿಸಿಕೊಂಡರು ಮತ್ತೆ ಹೇಳಿದರು, ಸರಿ, ನಾನು ನಿನ್ನನ್ನು ಬಿಡುತ್ತೇನೆ. ಆದರೆ ಹೋಗುವ ಮುಂಚೆ ನನಗಾಗಿ ಒಂದು ಕೆಲಸ ಮಾಡಬೇಕು. ಶಿಷ್ಯನು ಹೇಳಿದನು, ಗುರುವೇ, ಆದೇಶಿಸಿ, ನಾನು ಏನು ಮಾಡಬೇಕು? ಗುರುಗಳು ಒಂದು ಚಮಚದಲ್ಲಿ ನೀರನ್ನು ತುಂಬಿ ಶಿಷ್ಯನಿಗೆ ಕೊಟ್ಟು ಹೇಳಿದರು, ಈ ಚಮಚದ ನೀರನ್ನು ಮಠದ ಸುತ್ತ ತಿರುಗಿ ನನ್ನ ಬಳಿ ತಂದುಕೊಡು. ಆದರೆ ಷರತ್ತು ಏನೆಂದರೆ ಒಂದು ಹನಿ ಕೂಡ ಹೊರಬೀಳಬಾರದು. ಶಿಷ್ಯನಿಗೆ ಆ ಕೆಲಸ ಸ್ವಲ್ಪ ವಿಚಿತ್ರವೆಂದು ಕಂಡರೂ ಅದನ್ನು ಮಾಡಿದರೆ ಹೊರಟು ಹೋಗಲು ಅನುಮತಿ ಸಿಗುತ್ತದೆ ಎಂದು ಭಾವಿಸಿ ಜಾಗ್ರತೆಯಿಂದ ಚಮಚ ಹಿಡಿದು ಮಠದ ಸುತ್ತ ತಿರುಗಿದನು. ಕೆಲವು ಗಂಟೆಗಳ ನಂತರ ಸಂತೋಷದಿಂದ ಗುರುಗಳ ಬಳಿಗೆ ಬಂದು ಹೇಳಿದನು, ಗುರುವೇ, ನಾನು ಮಾಡಿ ತೋರಿಸಿದೆ. ಪೂರ್ತಿ ಮಠದ ಸುತ್ತ ತಿರುಗಿ ಒಂದು ಹನಿಯನ್ನೂ ಸುರಿಯದೆ ಈ ಚಮಚದ ನೀರನ್ನು ತಂದುಕೊಟ್ಟಿದ್ದೇನೆ. ಈಗ ನನಗೆ ಆ ಶಾಂತ ಮಠಕ್ಕೆ ಹೋಗಲು ಅವಕಾಶ ನೀಡಿ. ಗುರುಗಳು ನಗುತ್ತಾ ಹೇಳಿದರು, ನೀನು ಹೋಗಬಹುದು. ಆದರೆ ಮೊದಲು ಹೇಳು, ಚಮಚ ಹಿಡಿದು ಸುತ್ತುವಾಗ ಯಾರಾದರೂ ರಾಜಕೀಯದ ಬಗ್ಗೆ ಮಾತನಾಡುವುದನ್ನು ಕೇಳಿದ್ದೀಯಾ? ಯಾರಾದರೂ ಕಾಡು ಹರಟೆ ಹೊಡೆಯುವುದನ್ನು ಕೇಳಿದ್ದೀಯಾ? ಅಥವಾ ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದ್ದನ್ನು ಹೇಳುವುದನ್ನು ಕೇಳಿದ್ದೀಯಾ? ಶಿಷ್ಯನು ಹೇಳಿದನು, ಇಲ್ಲ ಗುರುವೇ, ನಾನು ನೀರಿನ ಮೇಲೆ ಅಷ್ಟು ಗಮನ ಕೊಟ್ಟಿದ್ದರಿಂದ ಬೇರಾವುದನ್ನೂ ಕೇಳಲಿಲ್ಲ. ಅದಕ್ಕೆ ಗುರುಗಳು ಹೇಳಿದರು, ಮಗನೇ, ಇದೇ ನಿನ್ನ ಪಾಠ. ಮನುಷ್ಯ ತನ್ನ ಗುರಿ ಮತ್ತು ಉದ್ದೇಶದ ಮೇಲೆ ಸಂಪೂರ್ಣ ಕೇಂದ್ರೀಕರಿಸಿದ್ದರೆ ಸುತ್ತಮುತ್ತಲಿನ ನಕಾರಾತ್ಮಕ ಶಬ್ದಗಳು ಅವನ ಕಿವಿಗೆ ಬೀಳುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲಿಯೇ ಹೋದರೂ ನೀನು ನಕಾರಾತ್ಮಕ ಜನರನ್ನು ನೋಡುವೆ. ಆದರೆ ನಿನ್ನ ಏಕಾಗ್ರತೆ ನಿನ್ನ ಗುರಿಯ ಮೇಲೆ ಇಟ್ಟಿದ್ದರೆ ಅವೆಲ್ಲ ಕೇವಲ ಶಬ್ದವಾಗಿ ಉಳಿಯುತ್ತವೆ. ಗೆಳೆಯರೇ, ಈ ಕಥೆಯಿಂದ ತಿಳಿಯುವುದೇನೆಂದರೆ, ನೀವು ನಿಮ್ಮ ಗುರಿ ಮತ್ತು ಉದ್ದೇಶದ ಮೇಲೆ ಕೇಂದ್ರೀಕರಿಸಿದಾಗ ಸುತ್ತಮುತ್ತಲಿನ ನಕಾರಾತ್ಮಕತೆ ಕೇವಲ ಶಬ್ದವಾಗಿ ಉಳಿಯುತ್ತದೆ. ನೀವು ಎಲ್ಲಿಗೇ ಹೋದರೂ ಹಾನಿಕಾರಕ ಅಥವಾ ವಿಷಕಾರಿ ಜನರನ್ನು ಎದುರಿಸುತ್ತೀರಿ. ಆದರೆ ಅವರಿಗೆ ಪ್ರತಿಕ್ರಿಯೆ ನೀಡುವುದು ನಿಮ್ಮ ನಿಯಂತ್ರಣದಲ್ಲಿ ಇದೆ. ನಾವು ಎಲ್ಲರೂ ತಪ್ಪುಗಳನ್ನು ಮಾಡುತ್ತೇವೆ, ದೋಷಗಳನ್ನು ಹೊಂದಿದ್ದೇವೆ. ಅವೇ ನಮ್ಮನ್ನು ಮನುಷ್ಯನನ್ನಾಗಿಸುತ್ತವೆ. ಆದ್ದರಿಂದ ಯಾರನ್ನೇ ಭೇಟಿ ಮಾಡಿದರೂ ಸಮಾಜದಲ್ಲಾಗಲಿ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಾಗಲಿ ಯಾವ ಪ್ರತಿಕ್ರಿಯೆ ನೀಡುವುದು ಎಂಬುದರ ಆಯ್ಕೆ ನಿಮ್ಮದು. ಅದಕ್ಕೆ ನಾವು ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬಹುದು, ಇಲ್ಲ ಸಕಾರಾತ್ಮಕವಾಗಿ ಉತ್ತರಿಸಬಹುದು. ಇತರರನ್ನು ಟೀಕಿಸುವುದು ಸುಲಭ, ಆದರೆ ನಿಜವಾದ ಶಕ್ತಿ ದಯೆಯಿಂದ, ಸಕಾರಾತ್ಮಕತೆಯಿಂದ ಜನರಲ್ಲಿ ಒಳ್ಳೆಯತನವನ್ನು ನೋಡುವುದರಲ್ಲಿ ಇದೆ. ಜೀವನವೆಂದರೆ ಇತರರು ಏನು ಹೇಳುತ್ತಾರೆ ಅಥವಾ ಮಾಡುತ್ತಾರೆ ಎಂಬುದಲ್ಲ. ಜೀವನವೆಂದರೆ ನೀವು ಏನನ್ನು ಗಮನಿಸುತ್ತೀರಿ, ಯಾವುದರ ಮೇಲೆ ನಿಮ್ಮ ಧ್ಯಾನ ದೃಷ್ಟಿಯನ್ನು ಕೇಂದ್ರೀಕರಿಸುತ್ತೀರಿ ಎಂಬುದು. ಹಾಗಾದರೆ ಬನ್ನಿ ಗೆಳೆಯರೇ, ನಮ್ಮ ಉದ್ದೇಶದ ಮೇಲೆ ಗಮನ ಕೊಡೋಣ. ಸುತ್ತಲಿನ ಕೂಗಾಟ, ಗದ್ದಲದ ಧ್ವನಿಯ ಮೇಲೆ ಅಲ್ಲ. ನಾವು ನಮ್ಮ ಸ್ಪಷ್ಟತೆ ಮತ್ತು ಸಕಾರಾತ್ಮಕತೆಯಿಂದ ನಕಾರಾತ್ಮಕತೆಯನ್ನು ಮೀರಿ ಏರಬಹುದು. ನನ್ನ ಈ ಸಕಾರಾತ್ಮಕತೆಯ ಪಯಣದಲ್ಲಿ ನನ್ನೊಂದಿಗೆ ಚಲಿಸಿ ಈ ಕಥೆಯನ್ನು ಕೇಳಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಸಂತೋಷದಿಂದಿರಿ, ಆರೋಗ್ಯವಂತರಾಗಿರಿ. ಮತ್ತೆ ಕನ್ನಡ ಟೇಲ್ಸ್ ಬೈ ಅಲ್ಕಾಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.